ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಹೇಳ್ತಾ ಇದ್ದಾಳೆ ಇವತ್ತು ಅಂತ ಅಂದ್ಕೊಂಡಿದ್ದೀರಾ? ಹೇಳ್ತಾ ಇದ್ದೆ ಒಂದು ಲಾಗಲ್ಲಿ ನನ್ನ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ. ಏನು ಹೇಳ್ಬೋದು ಇವಳು ಅಂತ ಕುತೂಹಲದಿಂದ ಕೇಳಿ ಹೆಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ ಮಾಡೋದಂತರೂ ಮಡಿಬೇಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋ ಮುಂದುವರಿಸಿ. ಲೈಕ್ ಕೊಡೋದಂತ್ರ ಖಂಡಿತ ಮರಿಬೇಡ್ರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ಸಹೋದರರೇ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನು ಹೇಳ್ಬೋದು ಅವಳು ಕಥೆನೇ ಏನು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾವಾಗಲೂ ಹೇಳ್ತಾ ಇದ್ದೀನಿ, ಕೆಲವೊಂದು ಲಾಗಲ್ಲಿ ನೋಡಿದವರೆಲ್ಲ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಹಜ, ಮನುಷ್ಯನಿಗೆ ಬರಲಾರದ್ದು ಕೊಲ್ಲಿಗೆ ಬರುತ್ತಾ ಅಂತ ಕೆಲವೆಲ್ಲ ಹೇಳ್ತಾ ಇರ್ತಾರಲ್ವ, ಹಾಗೆ ನನ್ನ ಲೈಫು ಕೂಡ. ಯಾವ ಜನ್ಮದಲ್ಲಿ ಏನೋ ಕೆಟ್ಟ ಅದು ಮಾಡಿರ್ಬೋದು, ಈ ಜನ್ಮದಲ್ಲಿ ನಾನು ಅನುಭವಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕರ್ಮ ಅಂತ ಯಾರೂ ಬಿಡಲ್ಲ ಅಂತೆ. ನಾನು ಮಾಡಿದ ಪಾಪ ನಾನೇ ಅನುಭವಿಸ್ಬೇಕು, ಬೇರೆಯವ್ರು ಯಾಕೆ ಅನುಭವಿಸ್ತಾರೆ ಹೇಳು? ನಾನು ಯಾವ ಜನ್ಮದಲ್ಲಿ ಮಾಡಿದ್ನೋ ಈ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈ ಜನ್ಮದಲ್ಲಿ ಸ್ವಲ್ಪ ಜಾಸ್ತಿ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಕೊಬೋದು. ಸಹಜ, ಮನುಷ್ಯನಾಗಿ ಹುಟ್ಟಿದ ಮೇಲೆ ದುಡ್ಲೇಬೇಕು, ತಿನ್ನಲೇಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಊರ ಕಡೆ ಆಗಲ್ಲ ಅಂತ ವಲಸೆ ಅಂತಾರೆ ಅಲ್ವಾ, ದುಡಿಯೋಕ್ಕೆ ಬಂದಿರೋರು ಅಂತ. ಆ ಥರ ಬಂದು ದುಡ್ಕೊಂಡು ತಿಂತಾ ಇದ್ದೀನಿ. ನಾನು ಹೇಳಿದೆ ಕೆಲವೊಂದು ಲಾಗಲ್ಲಿ ನನಗೆ ಅಮ್ಮನ ಮನೇಲಿ ಮಗುನ ಬಿಟ್ಟಿದ್ದೀನಿ ಅಂತ. ಕೆಲವರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಕ್ವಶನ್, ಏನು ಅಂತ, ಯಾಕೆ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದಾಳೆ ಅಂತ. ಹಾಗೆ ಅವ್ರವ್ರ ಸಮಸ್ಯೆ ಮೇಲೆ ಇರುತ್ತಲ್ರಿ. ಕೆಲವೊಂದು ಪದರೆ ಮುಂದೆ ಹೇಳಕ್ಕಾಗುತ್ತೆ, ಕೆಲವೊಂದು ವಿಚಾರಗಳನ್ನ ಪರದೆ ಹಿಂದೆ ಇಡಬೇಕಾಗುತ್ತೆ. ನನಗೂ ಹಾಗೇನೆ ಕೆಲವೊಂದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಇಷ್ಟಪಡಲ್ಲ. ಯಾಕಂದರೆ ಅದು ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ಥರ ಎಲ್ಲ ವಿಷಯನೂ ಶೇರ್ ಮಾಡೋಕ್ಕಾಗಲ್ಲ. ನೋಡೋ ದೃಷ್ಟಿ ಹೆಂಗಾಗ್ಬಿಡುತ್ತೆ ಜನಕ್ಕಂದರೆ, ಕೆಲವರಿಗೆ ಸಿಂಪತಿ ಅಂತಾರಲ್ಲ, ಅದು ಇವಳು ವಿಡಿಯೋ ಮೂಲಕ ಈ ಥರ ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೊತಾ ಇದ್ದಾಳೆ ಅಂತ. ಆ ಥರ ಏನಿಲ್ರಿ. ನಾವು ದುಡಿದ್ರೆ ನಾವು ತಿನ್ನೋದು ಅನ್ನ ಅಂತ ನಮಗೆ ಗೊತ್ತು. ನಾವು ದುಡಿತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇದ್ದಾರೆ, ಸಕ್ಸಸ್ ಕಂಡಿದ್ದಾರೆ ಅಂತ ನಾನು ಮಾಡಿದ್ದೀನಿ. ಇದನ್ನು ನಿಮ್ಮ ಸಪೋರ್ಟ್ ಇವಾಗ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ. ಎಲ್ಲರೂ ಹೀಗೆ ನನಗೆ ಮುಂದೆ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ. ವಿಡಿಯೋ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಈಗ ಸರಿ ಮಾಡ್ಕೊಳ್ಳಿ, ನೀವು ಹೀಗೆ ರೀಚ್ ಆಗ್ಬೋದು ಅಂತಲೂ ಹೇಳ್ಬೋದು. ತಪ್ಪು ಕಂಡಲ್ಲೇ ತಿದ್ಕೊಳ್ಳೋದು ಸಹಜ ಗುಣ ಅಂತೆ ಮನುಷ್ಯನದ್ದು. ಅದು ನಿಮ್ಮಿಂದ ನಾನು ಕಲಿತಾ ಇದ್ದೀನಿ. ಎಷ್ಟೋ ಲಾಗಲ್ಲಿ ಹೇಳಿದ್ದೀರಾ ಈ ಥರ ಮಾಡಿ ಅಂತ. ಅದು ತುಂಬ ನನಗೆ ಇಷ್ಟವಾಗಿದೆ. ಎಲ್ಲರೂ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲರೂ ಹೀಗೇನೆ ಮುಂದೆ ಸ್ತ್ರೀ ಜಗತ್ತಿಗೆ ಸಪೋರ್ಟ್ ಮಾಡಿ. ಲೈಕ್ ಕೊಡೋದಂತರೂ ಮರಿಬೇಡ್ರಿ ಪ್ಲೀಸ್. ಬೆಳಗ್ಗೆನೇ ಯಾಕೆ ವಿಡಿಯೋ ಮಾಡ್ತಾ ಇದ್ದಾಳೆ, ಯಾಕೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಇದನ್ನ ಕೆಲವು ಸರಿ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಬಂದಿದ್ದೀನಿ, ಒಬ್ಬರು ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಅಡುಗೆ ಕೆಲಸ ಮಾಡ್ಕೊಂಡಿದ್ದೀನಿ ಅಂತ. ಅದು ತುಂಬ ಚೆನ್ನಾಗಿದೆ ನನಗೆ. ನಾನು ಅಡುಗೆ ಕಲ್ತಲ್ಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನನ್ನ ಕೆಲಸಕ್ಕೂ ತುಂಬ ಇಂಟ್ರೆಸ್ಟ್ ಇದೆ. ನನಗೆ ಯಾವ ಕೆಲಸದಿಂದ ಬೇಜಾರಿಲ್ಲ. ಆ ಕೆಲಸದ ಜೊತೆ ಈ ವಿಡಿಯೋ ಮಾಡಿಬಿಟ್ಟು ಎಲ್ಲರಿಗಾಕಿ ನನ್ನ ವಿಡಿಯೋನ ಇಷ್ಟಪಡೋ ಜನನೂ ಇದ್ದಾರಲ್ರಿ. ನನ್ನ ಸಹೋದರರಿದ್ದಾರೆ, ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಒಂಥರ ತುಂಬ ಖುಷಿ ಆಗ್ತಾ ಇದೆ. ನಾನು ಕೆಲಸ ಮಾಡಿರೋದೆಲ್ಲ ಹೊಟ್ಟೋಗ್ಬಿಡುತ್ತೆ. ಯಾಕಂದರೆ ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಎಲ್ಲರ ಜೊತೆ ಶೇರ್ ಮಾಡೋದು, ಎಲ್ಲ ಕಮೆಂಟ್ ನೋಡೋದು, ಆ ಖುಷಿನೇ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಇವಾಗ. ಹೀಗೆ ನನ್ನ ಮೇಲೆ ದಯಾದಾಕ್ಷಿ ತೋರಿಸಿ ಹೀಗೆ ನನಗೆ ಸಪೋರ್ಟ್ ಮಾಡಿ, ವ್ಯೂಸ್ ಬರಂಗೆ ಮಾಡಿ. ಸಬ್ಸ್ಕ್ರೈಬರ್ ಅಂತ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಮಾಡ್ಲಾರ್ದ ಮರಿಬೇಡಿ. ಬಾಯ್. ಓಕೆ, ಬಾಯ್.